ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ರೈತನ ಮಿತ್ರ ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ರೈತರೇ, ಇವತ್ತಿನ ವಿಡಿಯೋದಾಗ ನೋಡ್ಬೋದು ಇದು ಎಸ್ಎನ್ಕೆ ಅಲ್ಲ ಫ್ರೆಂಡ್ಸ್. ಇದು 265 ಕಬ್ಬು ಐತ್ರಿ. ಇದು ಹೆಂಗೆ ಇಳುವರಿ ಬಂದೈತಿ, ಇದು ಎಷ್ಟು ಟನ್ ಆಗ್ಬೋದು ಅನ್ನೋದು ನೋಡ್ಕೊಂಬರೋಣ ಬನ್ನಿ ಸ್ನೇಹಿತರೆ. ಫ್ರೆಂಡ್ಸ್ ನೋಡ್ಬೋದು, ಇದು ಕಬ್ಬು ಐತ್ಲ ರೀ. ಇದು ಕೆ ಜಿ ಮೇಲೆ ತೂಕ ಮಾಡಿದ್ರಿ. ಕೆ ಜಿ ಮೇಲೆ ಎಷ್ಟು ಟನ್ ಆಕೈತೆ ಅಂದ್ರೆ 100 ಟನ್ ಬೀಳಬೇಕ್ರಿ. ಅದು ಒಂದು ಎಕರೆಕ್ಕೆ ಎಷ್ಟು ಟನ್ ಬೀಳ್ಬೇಕ್ರಿ? 70 ಟನ್ ಗಚ್ಚಿ ಬೀಳ್ತೈತಿ ರೀ. ಅದು 265 ಕಬ್ಬು ಐತ್ರಿ. ಇದು ಹೆಂಗೆ ಎಷ್ಟು ಮರಿ ಅದಾವು, ಎಷ್ಟು ಸಂಖ್ಯೆ ಬಂದೈತೆ ಅನ್ನೋದು ನೋಡ್ಕೊಂಬರೋಣ. ಈ ಡೀಪಾಗಿ ಈ ಸೈಜ್ ಕಬ್ಬು ಬೆಳವಣಿಗೆ ಆಗ್ಬೇಕು ನೋಡ್ರಿ. ಇದು ಯಾವ ಸೈಜ್ ಐತೆ ನೋಡ್ರಿ ಕಬ್ಬು ಬಟ್ ಈ ಸೈಜ್ ಒಟ್ಟು ಬೆಳವಣಿಗೆ ಆಗ್ಬೇಕ್ರಿ ಕಬ್ಬು ನಮಗೆ. ಹಾಗೆ ಇದು ಗೊಬ್ಬರ ಯಾವ ರೀತಿ ಕೊಟ್ಟೈತಿ, ಇದು ಎಷ್ಟು ಎತ್ತರ ಬೆಳೆದೈತಿ, ಎಷ್ಟು ತಿಂಗಳ ಕಬ್ಬು ಐತಿ ಅನ್ನೋದ ಇದೊಂದು ವಿಡಿಯೋದಾಗ ಕೊನೆಯವರೆಗೆ ನೋಡಿ ಫ್ರೆಂಡ್ಸ. ಎಲ್ಲ ಗೊತ್ತಾಕತ್ರಿ ಹೆಂಗೆ ಕಬ್ಬು ಬೆಳೆಸಿರಿ, ಹೆಂಗೆ ಬೆಳೆದೈತಿ ಅನ್ನೋದ ನೋಡ್ಕೊಂಬರೋಣ. ನೋಡ್ರಿ ಫ್ರೆಂಡ್ಸ್, ಇದು 265 ಕಬ್ಬು ರೀ. ಇದು ಯಾವುದಂದ್ರೆ 265 ಕಬ್ಬು ಐತ್ರಿ. ಇದು ಈ ಕಬ್ಬು ನೋಡ್ರಿ, ಇದು ನಾಟಿ ಮಾಡಿ ಎಷ್ಟು ತಿಂಗಳು ಆತಂದ್ರೆ 6.5 ತಿಂಗಳು ಕಬ್ಬು ಐತಿ ನೋಡ್ರಿ. ಇದು ಸದ್ಯ ಇದು 6.5 ತಿಂಗಳು ಕಬ್ಬು ಐತ್ರಿ. ಗಣಿಕೆ ನೋಡ್ಬೋದು ಫ್ರೆಂಡ್ಸ. ಎಷ್ಟು ಗಣಿಕೆ ಐತೆ ಅಂದ್ರೆ 17ರಿಂದ 18 ಗಣಿಕೆ ಕಬ್ಬು ಐತ್ರಿ. ಇದು 17ರಿಂದ 18 ಗಣಿಕೆ ಕಬ್ಬು ಐತ್ರಿ. ನೋಡ್ರಿ ಎನಿಷ್ಟು ತೋರಿಸ್ತಾನೆ ಬನ್ನಿ ಫ್ರೆಂಡ್ಸ್. ನಿಮ್ಗೆ ಗಣಿಕೆ ಎಷ್ಟು ಇದಾವೆ ಅನ್ನೋದ ಇದೊಂದು ವಿಡಿಯೋದಾಗ ಎನಿಷ್ಟು ತೋರಿಸ್ತಾನೆ ಬರ್ರಿ. ನೋಡ್ರಿ ಫ್ರೆಂಡ್ಸ, ಇಲ್ಲಿಂದ 1 2 3 ಗಣಿಕೆ, 4 ಗಣಿಕೆ, 5 6 7 8 9 10 11 12 13 14 15 16 17 18 ಗಣಿಕೆ ಐತ್ರಿ ಸದ್ಯ ಈ ಕಬ್ಬು. ಈಗ 18 ಗಣಿಕೆ ಹೊಂದೈತ್ರಿ. ಇದು ಎಷ್ಟು 6.5 ತಿಂಗಳು ಕಬ್ಬು ಐತ್ರಿ. ಇದು 265. ಈ ಕಬ್ಬಿಗೆ ಬರೀ ಏನು ಮಾಡ್ಯಾರ ಅಂದ್ರೆ ಫ್ರೆಂಡ್ಸ್, ಕಬ್ಬು ಹಚ್ಚಿದ ಮೇಲೆ ಎಷ್ಟು ಗೊಬ್ಬರ ಆಗೋದಾರಂದ್ರೆ ತಳಗೊಬ್ಬರ ಒಂದ್ರಿ, ಹಾಗೆ ಗಳಿ ಗೊಬ್ಬರ 2 ಗೊಬ್ಬರ ಆಗ್ಯಾವ್ರಿ ಫ್ರೆಂಡ್ಸ್. ಇದು ಕೇಳ್ಬೇಕಾರೆ 2 ಗೊಬ್ಬರ ಆಗ್ಯಾವ್ರಿ. ಮರಿ ನೋಡ್ರಿ, ಮರಿ ಹೆಂಗೆ ಹಾಳಾಗೈತಿ ನೋಡ್ರಿ ಫ್ರೆಂಡ್ಸ್. ಇದು ಇಲ್ಲಿ ನಾಟಿ ಮಾಡಿದ್ದು ಒಂದೇ ಕಬ್ಬು ಇರತ್ರಿ ಫ್ರೆಂಡ್ಸ್. ಅದ್ರಲ್ಲ ನೋಡ್ರಿ ಮರಿ ಎಷ್ಟು ಬಂದವ್ರಿ, 5 ಮರಿ ಬಂದವ್ರಿ ಸದ್ದ. 4ರಿಂದ 5 ಮರಿ ಕಬ್ಬು ಅಂತೂ ಆಗತ್ತವ್ರಿ. ಒಂದು ಕಬ್ಬು ಇಲ್ಲ ಅಂದ್ರೂ ಎಷ್ಟು ಕೆ ಜಿ ಆಕತ್ತೆ ಅಂದ್ರಿ ಫ್ರೆಂಡ್ಸ್. ಅದು ಇಲ್ಲ ಅಂದ್ರೂ ಈಗ 6.5 ತಿಂಗಳು ಕಬ್ಬು ಇದ್ರು 2 ಕಿಲೋ ಹಿಡೀನು ನಾವು. 2 ಕೆ ಜಿ ಪರ್ ಒಂದು ಕಬ್ಬು ಆದ್ರೆ ಎಷ್ಟು ಕಬ್ಬು ಐತಿ ನೋಡ್ರಿ ಫ್ರೆಂಡ್ಸ್. ಇದು ಹಾಗೆ ನೋಡ್ಬೋದು, ಕಬ್ಬು ಇಳುವರಿ ಮಾತ್ರ ಫಸ್ಟ್ ಕ್ಲಾಸ್ ಬರತ್ರಿ. ಇದನ್ನು ರೌದಿ ಸುಲಿದಾರ ನೋಡ್ರಿ. ಇಲ್ಲಿ ಈಗ ರೌದಿ ಸುಲಿದೈತ್ರಿ. ಇದು ಕಬ್ಬು ನೋಡ್ರಿ ಯಾವ ರೀತಿ ಎತ್ತರ ಬೆಳೆದೈತ್ರಿ. ಈಗ ಇನ್ನು ಇದು ಕಟಾವು ಆಗ್ಬೇಕಾರೆ 6.5 ತಿಂಗಳು ಬಿಟ್ಟರು ಎಷ್ಟು ಗಣಿಕೆ ಆಕೈತ್ರಿ? ತಿಂಗಳ 3 ಗಣಿಕೆ ಅಂದ್ರೆ 18 ಪ್ಲಸ್ ಒಂದು 18 ಎಷ್ಟು 36 ಗಣಿಕೆ ಸದ್ದ. ಒಂದು ವರ್ಷದ ಕಬ್ಬು ಆಗೋಕೆ ಇದು 36 ಗಣಿಕೆ ಆಗ್ತದ ಫ್ರೆಂಡ್ಸ್. ಹೇಳ್ಬೇಕಾರೆ ಇದು 265 ಕಬ್ಬು ಐತ್ರಿ. ಈ ಕಬ್ಬಿಗೆ ನೋಡ್ರಿ ಆ ಮರಿ ಎಲ್ಲ ಬಂದಾವ ನೋಡ್ರಿ. ಮರಿ ಯಾವ ರೀತಿ ಹೊಡೆದೈತೆ ನೋಡ್ರಿ ಫ್ರೆಂಡ್ಸ್. ನೋಡ್ರಿ ಎಷ್ಟು ಒಂದು ಕಬ್ಬಿಗೆ 2 4 ಮರಿ ಸದ್ದ. ಈಗ ಫುಲ್ ದಷ್ಟಮುಷ್ಟಾಗಿ ಬೆಳವಣಿಗೆ ಆಗಿದ್ದು ರೀ. ಅದ ಈಗ ಹೊಳ್ಳಿ ಮತ್ತೆ ಇಲ್ಲಿ ಮರಿ ಹೊಡ್ಯಾದೈತೆ ನೋಡ್ರಿ. ಮತ್ತು ಮರಿ ಸಂಖ್ಯೆ ಬರ್ತಾ ಇದೆ. ಇದಕ್ಕೆ ಗಳಿ ನೋಡ್ರಿ, ಗಳಿ ಯಾವ ರೀತಿ ಬೋದ್ ಇರ್ಸ್ಯಾರ್ರಿ ಫ್ರೆಂಡ್ಸ್. ನೋಡ್ರಿ ಇಲ್ಲಿ ಈ ರೀತಿ ಮರಿಗಳ ಸಂಖ್ಯೆ ಇನ್ನು ಬರ್ಬರ್ತಾ ಹೆಚ್ಚಾಗತ್ತಾವ್ರಿ. ಕಬ್ಬಿಗೆ ಬರ್ಬರ್ತಾ ಮರಿಗಳ ಸಂಖ್ಯೆ ಹೆಚ್ಚಾಗ್ತಾವ್ರಿ. ನೋಡ್ರಿ ಫ್ರೆಂಡ್ಸ್, ಎಷ್ಟರ ಅಂತರೂ ಪದ್ಧತಿ ಸರಿ ಫಸ್ಟ್ ಕ್ಲಾಸ್ ಹೋಗೈತ್ರಿ. ಅದ ಮರಿಗಳ ಸಂಖ್ಯೆ ಹೆಚ್ಚು ಹೊಡಿಬೇಕ್ರಿ. ಅಂದ್ರೆ ರೌಂದಿ ತೆಗೆದ್ರಂತ ಏನಾಗತ್ತೆ ಅಂದ್ರೆ ಒಣಗಿದ ರೌಂದ್ ಇರ್ತೈತಿಲ್ಲ ರೀ, ಅದು ಏನಾಗಲ್ಲ, ಗಾಳಿ ಆಡಿ ಕಬ್ಬು ದಾಪಾಗಂಗಿಲ್ಲ ರೀ. ಅದ ರೌಂದಿ ಹಿರಿದು ಹೋಗಿದ್ವರ. ಇದು ಫಸ್ಟ್ ಕ್ಲಾಸ್ ಬಿಸಿಲು ನೋಡ್ರಿ, ಎಷ್ಟು ಯಾಪತಿ ಬಿಸಿಲು ಬಿದ್ದೈತ್ರಿ. ಈಗ ಮಧ್ಯಾಹ್ನ 1 ಗಂಟೆ ಆಗೈತ್ರಿ. ಟೈಮ್ ನೋಡ್ಬೋದು 1 ಗಂಟೆ ಆಗೈತ್ರಿ. ವಿಡಿಯೋ ಮಾಡಕ್ಕೆ ಚಲೋ ಮಾಡಿದ್ದು. ಈಗ ನೋಡ್ರಿ ಬಿಸಿಲು ಯಾವ ರೀತಿ ಬಿದ್ದೈತ್ರಿ. ಈ ರೀತಿ ಬಿಸಿಲು ಬಿಡಿತಾರೆ ಕಬ್ಬ ಫುಲ್ ಡಸ್ಟ್ ಮುಸ್ಲಿ ಗಾಳಿ ಆಡ್ತೈತಿ ರೀ. ಆಡೋದ್ರಿಂದ ಬೆಳವಣಿಗೆ ಹೆಚ್ಚಾಗ್ತೈತಿ ರೀ ಫ್ರೆಂಡ್ಸ್. ರೌಂದಿ ಸುಲಿಯಬೇಕಾರಿ. ಸುಲಿದ್ರ ಅಂತೂ ಇಳುವರಿ 70 ಟನ್ ಎಕರೆಗೆ ಬೀಳಬೇಕಾರಿ. ಅದು ಬೀಳೋದಂತರೂ 100ಕ್ಕೆ 100 ಕರೆ ರೀ. ಅದು 1 ಎಕರೆ ಇದು ಈಗ ಸದ್ದ 1 ಎಕರೆ 15 ಗುಂಟೆ ಐತ್ರಿ. ಇದು 100 ಟನ್ ಗಚ್ಚಾಕತ್ರಿ. ಅದು 1 ಎಕರೆ 15 ಗುಂಟೆ 265 ಕಬ್ಬು ಐತ್ರಿ. 100 ಟನ್ ಗಚ್ಚಾಕತ್ರಿ. ಈ ರೀತಿ ರೌಂದಿ ಸುಲಿದ ಈಗ ಹಾಕ್ಬೇಕು ನೋಡ್ರಿ ಸಾಲಿನಾಗ. ಈ ರೀತಿ ನಡುವ ಸೆಂಟ್ರ ರೌದಿ ಅಷ್ಟು ಇರೋದ. ಈ ರೀತಿ ಕಳಿಗೆ ಹಾಕಿರ ಇದೇನಾಕತ್ರಿ, ಗೊಬ್ಬರ ಆಗಿ ಪರಿವರ್ತನೆ ಆಗ್ತದೆ. ನಮ್ಗೆ ಗೊಬ್ಬರ ಆಗಿ ಪರಿವರ್ತನೆ ಆಗ್ತದ. ನೋಡ್ರಿ ಕಬ್ಬು ಅಂತರೂ ಫಸ್ಟ್ ಕ್ಲಾಸ್ ತಿಂಡಿಲಿ ಬಂದೈತ್ರಿ. ನೋಡ್ರಿ ಕಬ್ಬು ಫುಲ್ ದಷ್ಟ ಮುಷ್ಟ ಐತ್ರಿ. ಈಗ ಸದ್ದ ಎಷ್ಟು ಕೆ ಜಿ ಆಕತ್ತಂದ್ರೆ 2 ಕೆ ಜಿ ಗಚ್ಚಾರಿ, 2 ಕಿಲೋ ಆಗಬೇಕಾರಿ. ಅದು ಅಂದ್ರೆ ಅಷ್ಟು ದಷ್ಟ ಮುಷ್ಟ ಐತ್ರಿ. ಗಣಿಕೆ ಮಾತ್ರ ಬೀಸದಾವ ನೋಡ್ರಿ. ಗಣಿಕೆನೂ ಸಹ ಬೀಸದಾವ್ರಿ ಫ್ರೆಂಡ್ಸ್. ನೋಡ್ರಿ ಕಬ್ಬು ಪದ್ಧತಿ ಸರಿ ಫಸ್ಟ್ ಕ್ಲಾಸ್ ಬಂದೈತ್ರಿ. ನೋಡ್ರಿ 265. ರೋಗ ನೋಡ್ಬೋದು, ಎಲಿಗೆ ಏನೂ ಇಲ್ಲ ನೋಡ್ರಿ ಫ್ರೆಂಡ್ಸ್. ರೋಗ ನೋಡ್ಬೋದು, ಎಲಿಗೆ ಏನೂ ಇಲ್ಲ. ಇಲ್ಲ ಅಂದರೂ 3 ಇಂಚ್ ಒಂದು 3 ಇಂಚ್ 2.5 3 ಇಂಚ್ ತನಕ ಎಲಿ ಆಗಲೈತ್ರಿ. ಅದು ಎಲಿ ಎಷ್ಟು ಆಗಲಿರತ್ಲೆ ಅಷ್ಟು ಪೋಷಕಾಂಶಗಳನ್ನು ಪಡ್ಕೋತಾವ್ರಿ. ಅಂದರೆ ನಾವು ಗೊಬ್ಬರ ಒಯ್ಯೋದ್ರಿಂದ ಅಲ್ಲ, ಗಾಳಿ ಹಾಗೆ ಮತ್ತು ಬಿಸಿಲು ಮೂಲಕ ಪೋಷಕಾಂಶಗಳನ್ನು ಬೆಳೆದು ಕಬ್ಬು ಈ ರೀತಿ ಬೆಳಿತೈತ್ರಿ. ಕಬ್ಬು ಬೆಳವಣಿಗೆ ಆಕತ್ರಿ. ಅದನ್ನು ನಾವು ಅಕಸ್ಮಾತ್ ರಾವದಿ ಬಿಟ್ಟಿವಾರ ಏನಾಕತ್ರಿ, ರಾವದಿ ಎಲ್ಲ ಹೊಲಸಾಟ್ ಹಿಡಿದು ಒಣಗಿದ ರಾವದಿ ಎಲ್ಲ ಇರುತ್ತಲ್ಲ ರೀ. ಕಬ್ಬು ಫಸ್ಟ್ ಕ್ಲಾಸ್ ಬೆಳೆದಿಲ್ಲ ರೀ. ಅದ ಈಗ ರಾವದಿ ಹಿರಿಸಿ ಹೋಗ್ದಾರ ನೋಡ್ರಿ ಯಾವ ರೀತಿ ಯಾತ್ರ ಹೋಗತ್ರಿ. ಬರ್ಬರ್ತಾ ತಿಂಗಳ ಇಲ್ಲ ಅಂದರೂ 3 ಗಣಿಕೆ ಬೆಳವಣಿಗೆ ಆಗ್ತೈತ್ರಿ ಫ್ರೆಂಡ್ಸ್. ಒಂದು ತಿಂಗಳಿಗೆ 3 ಗಣಿಕೆ ಮಾತ್ರ ಗಚ್ಚ್ರಿ ಆಗೋದಂತರು. ಅದೇ ಇದು 1 ವರ್ಷದನಕ್ಕೆ 36 ಗಣಿಕೆ ಕಬ್ಬು ಆಕೈತಿ ನೋಡ್ರಿ. ಇದು 265 ನೋಡ್ರಿ ಯಾವ ರೀತಿ ಬೆಳವಣಿಗೆ ಆಗೈತಿ. ಇನ್ನೂ 1 ವರ್ಷ ಬಿಟ್ರೆ ಅಂತೂ ಎಷ್ಟು ಆಕೈತಿ ರೀ. ಇದು 1 ವರ್ಷ ಕಬ್ಬು ಆಗೋಕೆ ಎಕರೆಗೆ 70 ಟನ್ ಬೆಳತೈತೆ ರೀ.
ಅದ ನೋಡ್ರಿ ಅಟ ಮರಿಗಳು ಹೆಂಗೆ ಬರತ್ತಾವು ನೋಡ್ರಿ ಅಟ ರೌಂದಿ ಯಾವ ಬತ್ತಿ ಸುಲು ಹಾಕಿದ್ರೆ ಏನು ಪೋಷಕಾಂಶಗಳು ಬರ್ತಾವ್ರಿ ಭೂಮಿಗೆ. ನಾವು ಗೊಬ್ಬರ ಹೋಗಿ ಬದಲಿ ರೌಂದಿ ಹಿರಿದು ಹಾಕಿ ಇನ್ನು ಒಳಗೆ ಹಾಕಿದವ್ರ ಇದೇನಾಕತ್ರಿ ಮತ್ತು ನಮ್ಗೆ ಗೊಬ್ಬರವಾಗಿ ಪರಿವರ್ತನೆ ಆಗ್ತೈತ್ರಿ. ಈ ಕುಳಿಯಕ್ಕೆ ಆಲಿಕ್ಕೂ ಮುಂದಿನ ಕುಳಿಯಕ್ಕಂತೂ ಎರಡನೇ ಕುಳಿಯಕ್ಕೆ ಗೊಬ್ಬರ ಆಕತ್ರಿಪ್ಪ ಇದು ಬೋದ ಅತಿಶಿ ಏರಿಸ್ಬಾರ್ದು ರೀ. ಈ ರೀತಿ ಬೋದ ಏರಿಸ್ಬೇಕ್ರಿ ನೋಡ್ರಿ. ಈ ರೀತಿ ಭೂಮಿ ಲೆವೆಲ್ ರೀ ಅತಿಶಿ ಎತ್ತರ ಮಾಡಿದವ್ರು ಏನಾಕತ್ರಿ ಬೇರುಗಳಿಗೆ ನೀರು ಹತ್ತಂಗಿಲ್ಲ ರೀ. ಹತ್ತಲ ಸಂಬಂಧ ಏನಕ್ಕವು ಕಬ್ಬ ಸಣ್ಣ ಆಕತ್ರಿ. ಅದ ನೋಡ್ರಿ ಈಗ ನೆಲದ ಲೆವೆಲ್ ಐತೆ ನೋಡ್ರಿ. ಅದು ನೋಡ್ರಿ ನೆಲದ ಲೆವೆಲ್ ಮಾಡ್ಯಾರಿ ಇದನ್ನು. ಈ ರೀತಿ ಮಾಡೋದ್ರಿಂದ ಏನಾಕೈತೆ ಅಂದ್ರೆ ನೀರು ಎಲ್ಲ ಜಗ್ತೈತ್ರಿ. ಅಂದ್ರೆ ಸಮತಟ್ಟವಾಗಿ ನೀರು ಹೋಗೋದೇ ಬೇರೆ, ಇಳಕ್ಲಿಗೆ ಓಡಿ ಹೋಗೋದೇ ಬೇರೆ ನೀರು. ಅದ ಈಗ ಇಳಕ್ಲಿಗೆ ಇದು ಹೋಗತ್ರಿ ನಾವು ಫುಲ್ ಪವರ್ ಟಿಲ್ಲರ್ಲೆ ಗಳೆ ಹೊಡೆದಿವರ. ಅಕಸ್ಮಾತ್ ಹಿಂಗೆ ಮೀಡಿಯಮ್ ಹೊಡೆದು ಬಿಟ್ಟಿವರ ಏನಾಕತ್ರಿ ಬೋದ ಏರಿಸ್ಲಿಕ್ಕೆ ಭಾಳ ನೋಡ್ರಿ. ಈ ರೀತಿ ಆದ ನಂತರ ರೌಂದಿ ತಂಪು ಹಿಡಿದೈತ್ರಿ ಮತ್ತು ಗೊಬ್ಬರನ್ನ ಹಾಕೈತ್ರಿ. ಹಾಗೆ ನೀರು ಫಸ್ಟ್ ಕ್ಲಾಸ್ ಉಂತೈತ್ರಿ. ಮರಿಗಳಂತರೂ ಪದ್ದಸರಿ ಬಂದಾವ ನೋಡ್ರಿ ಫ್ರೆಂಡ್ಸ್. ಇಲ್ಲಿ ನೋಡ್ರಿ ಮರಿಗಳಂತರೂ ಪದ್ದಸರಿ ಫಸ್ಟ್ ಕ್ಲಾಸ್ಲೆ ಮರಿ ಬಂದಾವ್ರಿ. ಕಬ್ಬು ಮಾತ್ರ ಫುಲ್ ಇಳುವರಿ ಬೀಳೋ ಸಾಧ್ಯತೆ ಐತ್ರಿ. ಇದು 265 ಕಬ್ಬು ರೀ ಇದು ನೋಡ್ರಿ. ಆಟ ನಾವು ಎಸನಿಕೆ ಹಿಂದಿನ ವಿಡಿಯೋದಾಗ ಮಾಡಿದ್ದೆವು. ಅದು ನಾವು ಒಂದಷ್ಟು ಹಿಡ್ದಟ್ಟ ಇಳುವರಿ ಆಗೈತ್ರಿ ಫ್ರೆಂಡ್ಸ್. ಇದು ರೋಗಿಗೆ ಯಾವ ಬಿದ್ದಿಲ್ಲ ರೀ. ಈ ರೀತಿ ರೋಗ ಬೀಳ್ತಾವೆ ರೀ. ಹಚ್ಚ್ರಿ ಬೆಂಕಿ ರೋಗ ಟೈಪ ಈ ರೀತಿ ರೋಗ ಬೀಳ್ತಾವೆ ನೋಡ್ರಿ ಫ್ರೆಂಡ್ಸ್. ಇದು ಈಗ ಹಿಂಗೆ ಬಿತ್ತಾರೆ ಏನಾಕೈತ್ರಿ ಇದು ಕಬ್ಬ ಪೋಷಕಾಂಶಗಳು ಜಗಂಗಿಲ್ಲ ರೀ ಇದು ಇಲ್ಲಿ. ಅದಕ್ಕೆ ಏನು ಮಾಡೋದು ಹಿಂಗೆ ತಾವು ಬಂದಿದ್ದು ತೆಳಗಿರ್ತಾವಲ್ಲ ಫ್ರೆಂಡ್ಸ್ ಅವನ್ನ ಸುಲಿದು ಒಗಿಬೇಕು ರೀ. ಸುಲಿದು ಒಗದಿವರ ಏನಾಕತ್ರಿ ಮತ್ತು ಕಬ್ಬು ಬೆಳವಣಿಗೆ ಹೆಚ್ಚಾಕತ್ರಿ ಫ್ರೆಂಡ್ಸ್. ಅದು ಅಕಸ್ಮಾತ್ ನಾವು ರೋಗ ಬಿದ್ದಿದ್ದು ಎಲಿಗಳು ಇಟ್ಕೊಂಡಿವರ ಏನಾಕತ್ರಿ ಸರಿಯಾಗಿ ಬೆಳೆಯೋದಿಲ್ಲ ರೀ ಕಬ್ಬು ನೋಡ್ರಿ. ಅದ ಈ ರೀತಿ ಒಟ್ಟು ಬೆಳೆಸೋದ್ರಿಂದ ರೈತರಿಗೆ ಲಾಭ ಐತ್ರಿ. 2 ಎಕರೆ ಕಬ್ಬು ಮಾಡೋಲ್ಲಿ ಬರೀ 1 ಎಕರೆ ಮಾಡಲಿ ಅಷ್ಟು ಇಳುವರಿ ತೊಗೋಬೋದು ರೀ ರೈತರಿಗೆ ಹೇಳ್ಬೇಕಾರೆ. 2 ಎಕರೆ ಮಾಡುವಲ್ಲಿ 1 ಎಕರೆದಲ್ಲಿ ಅದಕ್ಕೆ 2 ಎಕರೆಗೆ ಏನು ಹಾಕ್ತಿರಲಿಲ್ಲ ಅದನ್ನ 1 ಎಕರೆದಾಗ ಹಾಕಿ ಅದನ್ನ ಪದ್ದಸರಿ ವ್ಯವಸ್ಥೆ ಮಾಡಿ ಬೆಳೆಸಿರ ಅಂದರು 2 ಎಕರೆದಾಗ ಎಷ್ಟು ಟನ್ ಆಕತ್ರಿ. ಈಗ ಇಲ್ಲ ಅಂದ್ರೆ 40 ಟನ್ ಬರ್ತೈತೆ ರೀ ಎಕರೆಗೆ. 2 ಎಕರೆಗೆ 80 ಟನ್. ಅದ 1 ಎಕರೆದಾಗ 70 85 ಟನ್ ಬೀಳಬೇಕ್ರಿ. ಅದು ಹಂಗೆ ವ್ಯವಸ್ಥೆ ಮಾಡಿ ರೌಂದಿಗೆ ಖರ್ಚು ಅಂತರೂ ಅಷ್ಟೇ ಆಗ್ತಿರತ್ತೆ ರೀ. ಖರ್ಚು ಏನು 2 ಎಕರೆಗೆ ಬೆಳೆಸೋದೇನ ಅದನ್ನ 1 ಎಕರೆದಾಗ ಖರ್ಚು ಆಕತ್ರಿ. ಕರೆ ಇಳುವರಿ ನಮ್ಮದು 1 ಎಕರೆದಾಗ ಬರುತ್ತೆ ರೀ ಇಳುವರಿ. ಅದ 2 ಎಕರೆ ಅತಿಶಿ ಭಾಳ ಮಾಡೋದ್ರಿಂದ ಲಾಭ ಆಗಲ್ಲ ರೀ. ಅದು ನುಕ್ಸಾನ ಆಕತ್ರಿ. ಕರೆ ಲಾಭ ಆಗೋದಿಲ್ಲ ರೀ. ಅದ 1 ಎಕರೆದಾಗ ಮಾಡಿರ ಅಂತರೂ ಫಸ್ಟ್ ಕ್ಲಾಸ್ ಆಕತ್ರಿ. ಮತ್ತು 1 ಎಕರೆ ನಮ್ದು ಬೇರೆ ಪೀಕ್ ಬರುತ್ತೆ ರೀ ಇಲ್ಲಿ. ಅದರ ಸಂಬಂಧ ಏನು ಮಾಡ್ರಿ ಕಬ್ಬು ಈ ರೀತಿ ಬೆಳವಣಿಗೆ ಮಾಡಿಸ್ರಿ ಫ್ರೆಂಡ್ಸ್. ಬೆಳೆಯೋದ್ರಿಂದ ನಿಮಗೂ ಲಾಭ ಆಕತ್ತೆ ನೋಡ್ರಿ. ಈ ರೀತಿ ಕಣ್ಣು ಅಂತರೂ ಏನು ಉಬ್ಬಂಗಿಲ್ಲ ರೀ. ಕಣ್ಣು ಇಲ್ಲಾಲ ಸಿಲಂಗ್ ಹೊಡಿದೈತಾರೆ ಸುಲಿದ್ರ ಕರೆ ಏನು ಹಂಗೇನು ಉಬ್ಬಿಲ್ರಿ ಫ್ರೆಂಡ್ಸ್ ಕಬ್ಬು ನೋಡ್ರಿ. ಸುಲಿದ ಒಗದ ಈಗ ಒಂದು 1.5 ತಿಂಗಳ ಮೇಲೆ ಆತ್ರಿ ತೆಳಗಿಂದು ನೋಡ್ರಿ. ಕಣ್ಣಲ್ಲಿ ಹಂಗೇನು ಉಬ್ಬಿಲ್ರಿ ಫ್ರೆಂಡ್ಸ. ನೋಡ್ಬೋದು ಕಬ್ಬು ಮಾತ್ರ ಪದ್ದಸರಿ ಫಸ್ಟ್ ಕ್ಲಾಸ್ಲೇ ಬಂದೈತೆ ನೋಡ್ರಿ. ಇದು 265 ನೋಡ್ರಿ. ಎಲಿ ಪಲಿ ಎಲ್ಲ ಹಚ್ಚ ಹಸಿರಾಗೈತ್ರಿ. ಹಿಂಗೆ ಮಾಡ್ರಿ ಫ್ರೆಂಡ್ಸ. ಗೊಬ್ಬರ ಅಂತರೂ ಭಾಳ ಅತಿಶಯ ಹಾಕಬೇಡ್ರಿ. ಸಾವಯವನ ಹೆಚ್ಚ ಬೆಳವಣಿಗೆ ಮಾಡಿ ಫ್ರೆಂಡ್ಸ್. ರೈತರಲ್ಲಿ ಹೇಳೋದು ಏನಂದ್ರೆ ಸಾವಯವನ್ನ ಬೆಳೆಸ್ಬೇಕ್ರಿ. ಅಂದ್ರೆ ನಮ್ಮ ಆಕಳು ಹಾಗೆ ಗೋಮೂತ್ರ ಹಾಗೆ ದನದ ಸಗಣಿ ಎಲ್ಲವನ್ನು ಬಳಸಿ ಕಬ್ಬುಗಳನ್ನು ಬೆಳೆಸ್ಬೇಕ್ರಿ. ರಾಸಾಯನಿಕ ಗೊಬ್ಬರ ಹೋಗಿದ್ರಿಂದ ಭೂಮಿಯು ಸೌಳು ಆಗ್ತೈತ್ರಿ ಫ್ರೆಂಡ್ಸ. ಅದ್ರ ಸಂಬಂಧ ಏನು ಮಾಡ್ಬೇಕ್ರಿ ಒಟ್ಟ ರೈತರಿಗೆ ಹೇಳೋದು ಏನು ಕಾರಣ ಅಂದ್ರೆ ಒಟ್ಟ ಸಾವಯವದಾಗ ನಮ್ಮ ಕಬ್ಬು ಬೆಳೆಸ್ಬೇಕ್ರಿ. ಅಂದ್ರೆ ಕಡಿಮೆ ಖರ್ಚಿನಲ್ಲಿ ಅಧಿಕ ಲಾಭ. ಕಡಿಮೆ ಖರ್ಚಿನಲ್ಲಿ ಅಧಿಕ ಲಾಭವನ್ನು ತೊಗೊಳ್ಬೇಕ್ರಿ ರೈತರಿಗೆ ಹೇಳ್ಬೇಕಾದ್ರೆ. ಈ ರೀತಿ ಇದು ಕಬ್ಬು ಬಂದೈತೆ ನೋಡ್ರಿ 265. ಹಾಗೆ ನೋಡ್ಬೋದು. ಇದನ್ನು ವಿಡಿಯೋ ಇಷ್ಟ ಆದರೆ ಲೈಕ್ ಕೂಡ ಮಾಡಿ ಸ್ನೇಹಿತರೆ. ಹಾಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಒಂದು ಕಬ್ಬಿನ ಬಗ್ಗೆ ತೊಗೊಂಡು ಬರ್ತೀನಿ ಮಾಹಿತಿನ.